ಹಾಯ್ ವೆಲ್ಕಮ್ ಎಲ್ರಿಗೂ ನಮಸ್ಕಾರ. ನನ್ನ ಫ್ರೆಂಡ್ಸ್ ಇವತ್ತು ಸಿಂಪಲ್ ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಚಿತ್ರಾನ್ನ ಮಾಡ್ಕೊಂಡ್ಬಿಟ್ಟು, ಬಟ್ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ಸ್ವಲ್ಪ ಸಿಂಪಲ್ ಆಗಿ ಮಾಡೋವಂಥದ್ದು. ಜಸ್ಟ್ ನಿಮ್ಮ ಮನೇಲಿ ಒಂದು ರೈಸ್ ಮಿಕ್ಕಿದ್ರೆ ಸಾಕು, ಅದರಿಂದನೇ ಮಾಡ್ಕೊಳ್ಳೋವಂಥದ್ದು. ಬನ್ನಿ ಮಾಡೋದು ಹೆಂಗೆ ತೋರಿಸ್. ನೋಡಿ, ಒಂದು ಮಾಡಿ ಎಣ್ಣೆ ಹಾಕೊಳ್ಳಿ, ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕೊಳ್ಳಿ. ಕಡಲೆ ಬೀಜ ಜಾಸ್ತಿ ಸಿಗುತ್ತೆ ತಿನ್ನೋವಂಥಕ್ಕೆಲ್ಲ ನಿಮಗೆ ಚೆನ್ನಾಗಿ ಸಿಗುತ್ತೆ. ಬಾಯಿಗೆ ಇದನ್ನ ಹಾಕೊಳ್ಳಿ, ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಇದನ್ನು ಕಡಲೆ ಬೀಜ ನೀಟಾಗಿ. ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೋಣ. ಈಗ ಗ್ರೀನ್ ಚಿಲ್ಲಿ ಹಾಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗುತ್ತೆ ನೀಟಾಗಿ. ಒಂದು ಕಪ್ ಈರುಳ್ಳಿ, ಒಂದು 2 ಮೆಂಬರ್ಸ್ಗೆ ಮಾಡ್ತಾರೋ ಅಷ್ಟು, ಜಾಸ್ತಿ ಇದು ಸಿಂಪಲಾಗಿ ಮಾಡ್ಕೋಬೋದು. ಬ್ಯಾಚುಲರ್ಗಂತೂ ತುಂಬ ಬೆಸ್ಟ್ ರೆಸಿಪಿ ಇದು. ಅರ್ಜೆಂಟಲ್ಲಿ ಏನೋ ಮಾಡಬೇಕು ಅಂದರೆ ಗಿಡ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಸ್ವಲ್ಪ ದ್ರಾಕ್ಷಿ ಹಾಕೊಂಡು ಇದ್ದೀನಿ. ಇದೇನಿಲ್ಲ, ಸುಮ್ಮನೆ ಆಪ್ಷನಲ್ ಆಗಿ ಇಟ್ಕೊಂಡಿರೋದು ಅಷ್ಟೇ. ದ್ರಾಕ್ಷಿ ಒಳಗೆ ನಿಮ್ಗೆ ಏನು ಬೇಕಾದ್ರೆ ಹಾಕ್ಬೋದು. ಕಡಲೆಬೇಳೆ ಇದ್ದರೆ ಕಡಲೆಬೇಳೆ ಹಾಕೊಬೋದು, ಕಡಲೆಬೇಳೆ ಉದ್ದಿನಬೇಳೆ ಆ ಥರ ಹಾಕೊಬೋದು. ಇದೇನಾಗುತ್ತೆ, ಸ್ವಲ್ಪ ಊಟ ಹೊಡೆದ ಸ್ವಲ್ಪ ಪ್ರೋಟೀನ್ ಮಿಕ್ಸ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ದ್ರಾಕ್ಷಿ ಗೋಡಂಬಿ ಏನು ಬೇಕಾದ್ರೆ ಬಾದಾಮಿ ಒಂದು ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಏನು ಬೇಕಾದ್ರೆ ಹಾಕ್ಕೊಬೋದು. ನೋಡಿ, ಇವಾಗ ಇದಾಗಿದೆ, ಫ್ರೈ ಮಾಡ್ಕೊಬೇಕು. ಈಗ ಕರ್ಬೇವಿನ ಎಲೆ ಹಾಕೊಂತ ಇದ್ದೀನಿ. ನೋಡಿ, ಎಷ್ಟು ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ ಇದು. ಜಸ್ಟ್ 2 ಸೆಕೆಂಡಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಒಂದು ರೆಸಿಪಿ ನೀವು. ಸ್ವಲ್ಪ ಅಷ್ಟು ಬಿಡಿ, ತುಂಬ ಜಾಸ್ತಿ ಬೇಡ. ನೋಡಿ, ಈಗ ರೈಸ್ ಹಾಕೊತ ಇದ್ದೀನಿ. ನೋಡಿ, ಇಬ್ಬರಿಗಾಗಷ್ಟು ವೈಟ್ ರೈಸ್ ಹಾಕೊತ ಇದ್ದೀನಿ. ವೈಟ್ ರೈಸ್ ತಣ್ಣಗಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ಬಿಸಿ ರೈಸ್ ಹಾಕ್ಬಿಡಿ, ಮುದ್ದೆ ಥರ ಆಗ್ಬಿಡುತ್ತೆ. ನೋಡಿ, ಇವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇದೇ ಥರ ನಿಧಾನ ಮಿಕ್ಸ್ ಮಾಡ್ತೀವಿ. ಜಸ್ಟ್ 1.5 to 2 ನಿಮಿಷ ಅಷ್ಟು ರೆಡಿ ಆಗುತ್ತೆ ರೈಸ್. ಇಂಗ್ರೀಡಿಯೆಂಟ್ಸ್ ಎಲ್ಲ ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಸಿಂಪಲಾಗಿ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹೋಗೋದು ಬ್ಯಾಚುಲರ್ ಮಾತ್ರ ಬೆಸ್ಟ್ ರೆಸಿಪಿ ಇದು. ನೋಡಿ, ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನು ಫೈನಲ್ ಫಿನಿಶ್ ಮಾಡಿದ್ದು. ನೋಡಿ, ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಹಾಕೊಂಡು ತಿಂತಾ ಇರೋದು ಅಷ್ಟೇ. ನೋಡಿ, ಸ್ವಲ್ಪ ಅದಕ್ಕೆ ಉಪ್ಪು ಎಷ್ಟು ಬೇಕಷ್ಟು ಹಾಕೊಳ್ಳಿ, ತುಂಬ ಜಾಸ್ತಿ ಆಗುತ್ತೆ. ನೋಡಿ, ಸ್ವಲ್ಪ ನಿಂಬೆಹಣ್ಣು ಮತ್ತು ಉಪ್ಪೆಲ್ಲನೇ ಗ್ಯಾಸಲ್ಲಿ ಆಫ್ ಮಾಡಿ ಆಮೇಲೆ ಮೇಲ್ಗಡೆ ಹಾಕಬೇಕು. ಅದನ್ನು ಬಿಸಿ ಮಾಡಬಾರ್ದು. ಈಗ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನೀಟಾಗಿ ಕಮ್ಮಿಯವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ಉಪ್ಪೆಲ್ಲ ನೀಟಾಗಿ ರೈಸ್ಗಳು ಮಿಕ್ಸ್ ಆಗಬೇಕು. ನೋಡಿ, ಇದಾಗಿದೆ. ಈಗ ತಟ್ಟೆಗೆ ಹಾಕೊಳ್ಳೋಣ. ಜಸ್ಟ್ 2 ಮಿನಿಟ್ಸಲ್ಲಿ ಅಷ್ಟೇ, ತುಂಬ ಟೈಮ್ ತೊಗೊಳ್ಳಲ್ಲ. ಅದು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಜಸ್ಟ್ ಮನೇಲಿರೋ ಒಂದು 2-3 ಐಟಮ್ ಹಾಕ್ಕೊಂಡು 2 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಳ್ಳೋಣ ರೆಸಿಪಿಗೆ. ನೋಡಿ, ಆ ಥರ ತುಂಬ ಸಿಂಪಲ್ ಆಗಿರುತ್ತೆ, ಸಖತ್ ಟೇಸ್ಟ್ ಆಗಿರುತ್ತೆ. ಚಾನಲ್ನ ವಿಸಿಟ್ ಮಾಡಿ, ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.